ನವೋದಯ ಸಂಪ್ರದಾಯದ ನಮ್ಮ ಹಿರಿಯ ಲೇಖಕರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹದ ಹದವೇ ಬೇರೆ ರೀತಿಯ. ಅವರು ಗ್ರಾಮೀಣ ಸಂಸ್ಕೃತಿಯ ಚಿತ್ರಣವನ್ನು ತಮ್ಮ ಬರವಣಿಗೆಯಲ್ಲಿ ಕೊಡ್ತಾರೆ. ಪ್ರಬಂಧವಾಗಲಿ, ಕಥೆಯಾಗಲಿ, ಕಾದಂಬರಿಯಾಗಲಿ, ಗ್ರಾಮೀಣ ಸೊಗಡು, ಗ್ರಾಮೀಣ ಜೀವನ ಇದನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಚಿತ್ರಿಸಿಕೊಡ್ತಾರೆ, ಉಳಿಸಿಕೊಡ್ತಾರೆ ನಮಗೆ. ಎರಡನೇದು, ಆ ಚಿತ್ರಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕನ್ನಡಕ್ಕೆ ಅಪರೂಪವಾದಂಥ ನಗುರಾದ ಹಾಸ್ಯವನ್ನು, ಯಾರ ಮನಸ್ಸನ್ನು ನೋಯಿಸಿದಂತಹ ಹಾಸ್ಯವನ್ನು ಅವರು ಬಳಸ್ತಾರೆ. ಈ ಹಾಸ್ಯ ಮತ್ತು ಗ್ರಾಮೀಣ ಜೀವನದ ಬದುಕು ಇವೆರಡನ್ನ ಸಮರಸವಾಗಿ ಬೆರೆಸುವುದರಲ್ಲಿ ಗೋರೂರರು ತಮ್ಮ ವೈಶಿಷ್ಟ್ಯವನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬೇರೆ ಬೇರೆ ದಾರ್ಶನಿಕರಿಂದ ಪ್ರಭಾವಿತರಾದಂತಹ ಲೇಖಕರು ಇರಬಹುದು, ಆದರೆ ಗಾಂಧಿಯಿಂದ ಪ್ರಭಾವಿತರಾಗಿ ಬರೆದ ಲೇಖಕರು ಬಹಳ ಕಡಿಮೆ. ಗೋರೂರರ ವೈಶಿಷ್ಟ್ಯವೆಂದರೆ ಅವರು ಪಕ್ಕಾ ಗಾಂಧಿವಾದಿ ಲೇಖಕ. ಸ್ಪಷ್ಟವಾಗಿ ಗಾಂಧಿಯಿಂದ, ಅವರ ತತ್ವಗಳಿಂದ ಪ್ರಭಾವಿತರಾಗಿ ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡಿ ಮಹತ್ವದ ರಚನೆಯನ್ನು ಮಾಡಿದವರಲ್ಲಿ ಗೋರೂರಿಗೆ ಯಾವಾಗಲೂ ಕೂಡ ಮೊದಲ ಸ್ಥಾನ ಸಿಗುತ್ತೆ. ಅವರ ಗ್ರಾಮೀಣ ಜೀವನ ಚಿತ್ರದಲ್ಲಾಗಲಿ, ಅಲ್ಲಿ ಬರುವಂತಹ ಸಾಮರಸ್ಯದ ಬದುಕಿನ ಬಗ್ಗೆ ಆಗಲಿ, ನಗರದ ಜೀವನ ನಿಧಾನವಾಗಿ ಗ್ರಾಮೀಣ ಬದುಕನ್ನು ಕಲುಷಿತಗೊಳಿಸುತ್ತಿರುವಂತಹ ಸಂಧಿಕಾಲ ಚಿತ್ರಗಳಾಗಲಿ ಬಹಳ ಸೂಕ್ಷ್ಮವಾಗಿ ಬರುತ್ತವೆ. ಆದರೆ ಎಲ್ಲ ಕಡೆ ಕೂಡ ಹಾಸ್ಯದ ಲೇಪ ಮಾತ್ರ ಕಳಚುವುದಿಲ್ಲ. ಇದು ಗೋರೂರ ಬರವಣಿಗೆಯ ವೈಶಿಷ್ಟ್ಯ ಅಂತ ಹೇಳ್ಬೋದು. ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಸುಮಾರು 60 ವರ್ಷ ಕಾಲ ಸಾಹಿತ್ಯ ಸೃಷ್ಟಿ ಮಾಡಿದರು. ಅವರ ಸಾಹಿತ್ಯವೆಲ್ಲ ತುಂಬ ಸಮೃದ್ಧವಾದ ಅನುಭವದಿಂದ ಬಂದದ್ದು. ಹಳ್ಳಿಯ ಜೀವನದಲ್ಲಿ ಅವರು ತೇಲಿ ಮುಳುಗಿದ್ರು. ಜೊತೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಗಾಂಧಿಯವರ ಒಡನಾಟ ಅವ್ರಿಗಾಯಿತು. ಬೇರೆ ಬೇರೆ ಕಡೆ ಗಾಂಧಿಯ ಜೊತೆಗೆ ಓಡಾಡಿದರು, ಪತ್ರ ವ್ಯವಹಾರ ಮಾಡಿದರು. 42ನೇ ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿನಲ್ಲಿ ಭಾಗವಹಿಸಿದರು. ಅವರೇ ಸ್ವತಃ ಜೈಲಿಗೆ ಹೋಗಬೇಕಾಯಿತು. ಇನ್ನೂ ದುರಂತ ಅಂತಂದರೆ ಅವ್ರ ಮಗ ರಾಮಸ್ವಾಮಿ ಮೈಸೂರಿನಲ್ಲಿ ಕ್ವಿಟ್ ಇಂಡಿಯಾ ಹೋರಾಟದಲ್ಲಿ ಭಾಗವಹಿಸಿ ಪೊಲೀಸ್ನವರು ಗುಡ್ಡ ಹಾರಿಸಿದಾಗ ತೀರ್ಕೊಂಡ. ಅವನ ಹೆಸರಿಗೆ ಬತ್ತು ರಾಮಸ್ವಾಮಿ ವೃತ್ತ ಅಂತ ಒಂದು ಮೈಸೂರಲ್ಲಿ ಕಾಣುತ್ತೆ. ಹಳ್ಳಿಯ ಚಿತ್ರಗಳಲ್ಲಿ, ಗರುಡಗಂಬದ ದಾಸೈನಲ್ಲಿ, ಇತರ ಕಥಾ ಸಂಗ್ರಹಗಳಲ್ಲಿ ಹಳ್ಳಿಯ ಜೀವನವನ್ನು ಪುನರ್ಸೃಷ್ಟಿ ಮಾಡಿದರು. ಆ ಜಗತ್ತಿನ ಬೇರೆ ಬೇರೆ ಮಾದರಿಯ ಬೇರೆ ಬೇರೆ ವರ್ಗಗಳ ವ್ಯಕ್ತಿಗಳನ್ನು ನಮ್ಮ ಮುಂದೆ ಕಳೆದು ನಿಲ್ಲಿಸಿದರು. ಹಾಸ್ಯದಿಂದಲೇ ಆ ಮೌಲ್ಯಗಳ ಮಾಪನ ಮಾಡಿದರು. ಆದರೆ ಹಳ್ಳಿಯ ಜೀವನದ ಈ ಹಾಸ್ಯವಾದ ಚಿತ್ರವನ್ನು ಕೊಟ್ಟ ಗೋರೂರು ಈ ಜೀವನದಲ್ಲಿ ಅಡಗಿರುವ ದ್ವೇಷ, ಛಲ ಇವುಗಳನ್ನು ಗಂಭೀರವಾಗಿ ನೋಡಿದರು. ಅವರ ಭೂತಯ್ಯನ ಮಗ ಅಯ್ಯೋ ಇದೆಯಲ್ಲ, ಅದು ವಸ್ತುವಿನ ದೃಷ್ಟಿಯಿಂದ, ನಿರೂಪಣೆಯ ದೃಷ್ಟಿಯಿಂದ ವಿಶಿಷ್ಟವಾದದ್ದು. ಹಳ್ಳಿಯ ಜೀವನದಲ್ಲಿ ಯಾವ್ಯಾವ ಪ್ರವಾಹಗಳು, ಅಡ್ಡ ಪ್ರವಾಹಗಳು ಹರಿತಾ ಇರುತ್ತೆ, ಇದರಿಂದ ಹಳ್ಳಿಯ ಬದುಕು ಎಷ್ಟು ಕಷ್ಟವಾಗುತ್ತೆ, ದುಃಖವಾಗುತ್ತೆ ಅನ್ನೋವನ್ನು ತೋರಿಸಿದ್ರು. ಜೊತೆಗೆ ಆ ಕಥೆಯಲ್ಲಿ ಅವರು ಬೆಂಕಿಯನ್ನು, ಪ್ರವಾಹವನ್ನು ಬಳಸ್ಕೊಳ್ತಾರಲ್ಲ, ಸಂಕೇತವಾಗಿ ಬೆಂಕಿ ಉರಿಯೋದು, ಪ್ರವಾಹ ಉಕ್ಕೋದು, ಪ್ರವಾಹದಲ್ಲಿ ಒಬ್ಬರಿಂದೊಬ್ಬರನ್ನು ಕಾಪಾಡೋದು, ಇವುಗಳು ಆ ಕಥೆಯಲ್ಲಿ ಸಹಜವಾಗಿ ಬಂದ ಘಟನೆಗಳಾದರೂ ಕೂಡ ಸಾಂಕೇತಿಕವಾಗುತ್ತೆ. ಅಂದರೆ ಇಡೀ ಕಥೆ ಆಳಕ್ಕೆ ಹೋಗುತ್ತೆ. ಅವರ ಕೃತಿಗಳಲ್ಲಿ ನಮ್ಮೂರ ರಸಿಕರು ಮತ್ತು ಹಳ್ಳಿಯ ಚಿತ್ರಗಳು, ಈ ಎರಡು ಕೃತಿಗಳು ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮ ಮಾಡುವಂತಹ ಶುದ್ಧ ಆದರ್ಶಮಯ ಕೃತಿಗಳಂತ ಹೇಳ್ಬೋದು. ಈ ಹಳ್ಳಿ ಚಿತ್ರಗಳಲ್ಲಿ ಅನೇಕ ಪ್ರಸಂಗಗಳು ಕಾಣಿಸ್ತವೆ.
ಅದಕ್ಕೆ ಒಂದು ಪ್ರಬಂಧದ ಛಾಯೆ ಇದೆ, ಕಥನದ ಕಳೆ ಇದೆ. ಕಥೆ ಮತ್ತು ಪ್ರಬಂಧಗಳನ್ನು ಸೇರಿಸಿ ಬರೆದಂಥ ಒಂದು ಹದವಾದ ಬರವಣಿಗೆ ಕ್ರಮ ಅಲ್ಲಿ ಕಂಡು ಬರ್ತಾ ಇದೆ. ಮುಯಿಗೆ ಮುಯಿ ಅನ್ನುವ ಅವರ ಪ್ರಸಂಗ, ಇಬ್ಬರು ಮಕ್ಕಳು ವಿದ್ಯಾರ್ಥಿಗಳು ಹೇಗೆ ತಮ್ಮ ಬಾಲ್ಯದ ನೆಲೆಯಲ್ಲೇ ಮುಯಿಗೆ ಮುಯಿ ತೀರಿಸುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನ ಚಿತ್ರಿಸಲಾಗುತ್ತೆ. ಬಾಯಲ್ಲೇ ಯಾಕೋ ಏನಾಯ್ತು? ಮೇಷ್ಟ್ ಹೊಡೆದ್ರು. ಯಾಕಮ್ಮ ಅವ್ರು ಹೊಡೆಯಂತ ಕೆಲಸ ನೀನೇನ್ ಮಾಡ್ದೆ? ಏನಿಲ್ಲ, ಮಗ್ಗಿ ಸರಿಯಾಗಿ ಹೇಳ್ದೆ, ಆದ್ರೂ ಹೊಡೆದ್ರು. ಹೇ, ಮಗ್ಗಿ ಸರಿಯಾಗಿ ಹೇಳಿದ್ರೆ ಹೊಡೆಯೋದಕ್ಕೆ ಅವ್ರಿಗೇನು ಹುಚ್ಚೇನ? ಇಲ್ಲಪ್ಪ, ಅವ್ರು ಹಾಗೆ ಮಕ್ಕಳಿಗೆ ಸುಮ್ನೆ ಹೊಡಿತಾನೆ ಇರ್ತಾರೆ. ಹೂನ್ರಿ, ಆ ಆಚೆ ಮನೆ ಗುಂಡನ್ಗೆ ನಿನ್ನೆ 1 ಗಂಟೆ ಕುರ್ಚಿ ಕೂರ್ಸಿದ್ರಂತೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಶಿಕ್ಷೆ ಕೊಡೋ ಜಾಸ್ತಿ ಆಗಿದೆ ಆ ಮೇಷ್ಟ್ರು. ನೀವು ಹೋಗಿ ಒಂದ್ ಮಾತು ಹೇಳ್ಬಾರ್ದ? ಬಾರ, ನಾ ವಿಚಾರಿಸ್ಕೊಳ್ತೀನಿ. ರೀ, ಏನೇನೋ ಗಲಾಟೆ ಮಾಡ್ಕೋಬೇಡಿ, ಸ್ವಲ್ಪ ಹುಷಾರಾಗಿರಿ. ಮೇಷ್ಟ್ರೇ, ಮೇಷ್ಟ್ರೇ, ನಮಸ್ಕಾರ ಹೆಂಗಾರೆ, ಬನ್ನಿ. ಹೊಡೆದ್ರಂತೆ ಹೌದಾ? ಅದು ಬರಲಿ, ತೆಗಿಯ ತೆಗಿಯೋ. ಇನ್ನೊಂದ್ಸರಿ ಮಾಡ್ತೀಯ ಹಿಂಗೆ ಚಂದ ಹೀಗೆ ಸಂತೃಪ್ತಿ ಆಯ್ತಾ ನಿಮ್ಗೆ? ತಪ್ಪಾಯ್ತು, ನೀವು ಮಾಡೋ ಕೆಲಸನ ನಾನೇ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಇನ್ಯಾವ ಮಕ್ಕಳನ್ನ ಹೊಡಿಯಲ್ಲ. ಆಯ್ತು. ನರಹರಿ, ಇವನ್ನ ಪಟ್ಟಣಕ್ಕೆ ಕಳ್ಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣ. ಲೋಯರ್ ಸೆಕೆಂಡ್ರಿ ಸಾಕಿತ್ತು, BA ಪಾಸ್ ಮಾಡಿ ಇವನು ಏನು ಅಮಲ್ದಾರನಾಗಬೇಕೆ? ಎಲ್ಲ ಸಾಮಾನು ಜೋಡಿಸ್ಕೊಂಡಿದ್ಯಲ್ಲಪ್ಪ. ನೋಡು, ಯಾರ ಜೊತೆಗೂ ಜಗಳ ಆಡ್ಬೇಡ, ಚೆನ್ನಾಗಿ ಓದ್ಕೋ, ಹೊತ್ತಿಗೆ ಊಟ ತಿಂಡಿ ಮಾಡು, ವಾರಕ್ಕೆ ಅಡ್ಡ ಬರಿ. ನಿನಗಂತೂ ಹೊಟ್ಟೆ ಹಸು ತಡ್ಕೊಳಕ್ಕಾಗೋದಿಲ್ಲ. ಅಲ್ಲ, ಆ ಹೋಟ್ಲಲ್ಲಿ ಹೊಟ್ಟೆ ತುಂಬ ಅನ್ನ ಹಾಕ್ತಾರೋ ಇಲ್ವೋ? ಹಾಕ್ತಾರೆ ಕಣೆ, ನನ್ನ ಚಿಂತೆ ಅದಲ್ಲ. ನಮ್ದು ಎಂಥ ವೈದಿಕ ಮನೆತನ, ಇವನು ಈ ಸುಡುಗಾಡು ಹೋಟ್ಲು ಬಾಟ್ಲು ನನ್ನ ಊಟ ಮಾಡ್ಕೊಂಡು ಜಾತಿ ಕೆಡಿಸ್ಕೊಂಡು ಬಿಡ್ತಾನಲ್ಲ ಅಂತ. ಏನು ಪರವಾಗಿಲ್ಲ ಹೆಂಗಾರೆ, ನಾನು 1 ವರ್ಷದಿಂದ ಓದ್ತಿಲ್ವೇ. ನಾನು ಊಟ ಮಾಡೋ ಹೋಟೆಲ್ನಲ್ಲಿ ತುಂಬ ಮಡಿಯಾಗಿರ್ತಾರೆ. ನಮ್ಮವ್ರು ಬಿಟ್ಟು ಇನ್ಯಾರೂ ಬರೋದಿಲ್ಲ. ಹೌದೇನಾ? ಹಾಗಾದ್ರೆ ಸರಿ. ನರ್ಹರಿ, ನೀನು 1 ವರ್ಷದಿಂದ ಪಟ್ಟಣದಲ್ಲಿದ್ಯಾ, ನಮ್ಮ ಕಿಟ್ಟಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ. ಆಯ್ತಮ್ಮ, ಅದಕ್ಕೆ ಅಲ್ವೇ ಅವನು ನನ್ನ ರೂಮ್ನಲ್ಲಿ ಇಟ್ಕೊಂತಿರೋದು. ಕಿಟ್ಟಿ, ಇದರಲ್ಲಿ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಇದೆ. ನೀನು ರೂಮಲ್ಲಿ ಇಟ್ಕೊಂಡು ತಿನ್ನು. ಹಾಂ ನರ್ಹರಿ, ಇದು ನಿನಗೆ. ಆಯ್ತಮ್ಮ, ಹೊರಟು ಬರ್ತೀನಪ್ಪ, ಹೋಗ್ಬಾರಪ್ಪ. ಬರ್ತೀನಿ ಹೆಂಗಾರೆ, ಬರ್ತೀನಮ್ಮ. ಹೊರಟು ಬರ್ತೀನಿ. ಹುಷಾರು, ಮೋಟ್ ಹತ್ತಿ ಇಳಿಬೇಕಾದ್ರೆ. ಹಾ. ಲೇ ಸುಬ್ಬು, ಇಂಥ ಸಮಯದಲ್ಲಿ ಕಣ್ಣೀರ್ ಹಾಕ್ತಾರನೆ. ಅತ್ತೆ ಹೋಗುವಾಗ ಯಾವ್ದೇನ್ ಬೇಕಾದ್ರೂ ಆಗ್ಲಿ ಕಿಟ್ಟು 6 ದೋಸೆ ಕೊಡೋದು ಮಾತ್ರ ಮರಿಬೇಡ ಅಂತ ಹೇಳಿದ್ರು. ನಾನು ಹಾಗೇ ನಡ್ಕೊಂಡ್ ಬಂದೆ. ಅವನಿಗೆ ಹಸುವೆ ವಿಪರೀತ, ಏನ್ ಮಾಡ್ತಾನೋ ಏನೋ. ಆ ಹೋಟ್ಲವ್ರು ಹೊಟ್ಟೆ ತುಂಬಾ ಊಟ ಹಾಕ್ತಾರೋ ಇಲ್ವೋ. ನೋಡೆ, ನಿನ್ನ ಹೊಟ್ಟೆ ಬಾಕ ಮಗನಿಗೆ ಊಟ ಹಾಕಿ ಹಾಕಿ ಆ ಹೋಟ್ಲ್ ಮಾಲೀಕ ಮಟ್ಟ ಆಗ್ಬಿಡ್ತಾನಷ್ಟೇ. ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ನಿನ್ನ ಮಗನ ವಿಷಯ ಅಲ್ಲ, ಆ ಹೋಟ್ಲ್ ಮಾಲೀಕನ ವಿಷಯ. ಬಾ ನಡಿ ಬಾ.
ಪುಟ್ಟಿ ಏನೋ ಇವತ್ತು ಸ್ಕೂಲಿಂದ ಬೇಗ ಬಂದ್ಬಿಟ್ಟಿದ್ಯಾ? ಹೊಟ್ಟೆ ಹಸಿತಾ ಇತ್ತು ಕಣೋ. ಮಧ್ಯಾಹ್ನ ಬಟ್ಟನ್ ಊಟ ಏನೇನೂ ಚೆನ್ನಾಗಿರ್ಲಿಲ್ಲ. ಹೊಟ್ಟೆ ತುಂಬಾ ಊಟನೇ ಮಾಡಕ್ಕಾಗ್ಲಿಲ್ಲ. ನಿಮ್ಮಮ್ಮ ಕೊಟ್ಟಿದ್ರಲ್ಲ ತಿಂಡಿ, ಅದನ್ನ ತಿನ್ಬೇಕಿತ್ತು. ಏನ್ ಮಹಾ ತಿಂಡಿ, ಚೂರೇ ಚೂರಿತ್ತು. ನೆನ್ನೆನೆ ತಿನ್ಬಿಟ್ಟೆ. ಹೌದಾ? ನೀನು ಕೊಡೋಣ ಅಂತಿದ್ರೆ ನನ್ನ ಹತ್ರನೂ ಇಲ್ವೇ? ಎಲ್ಲ ಮುಗ್ದೋಯ್ತು. ಸರಿ, ಒಂದು ಲೋಟ ನೀರಾದ್ರೂ ಕುಡಿತೀನಿ. ನನಗೆ ಎದ್ದೇಳಕ್ಕೂ ಆಗಲ್ಲ. ಒಂದು ಲೋಟ ನೀರು ಕೊಡೋ. ಅರೆ, ಹೊಸ ಹೂಜೆ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದೆ? ಪೇಟೆಯಿಂದ ತಂದಿದ್ದು. 5 ಆಣೆ ಕೊಟ್ಟಿದ್ದೀನಿ. ಹೌದಾ? ಲೇ, ಮಣ್ಣಿನ ಹೂಜಿಲಿರೋ ನೀರು ಕುಡಿಬಾರ್ದಂತೆ ಕಣೋ. ಹೂಜಿಲಿ ನೀರು ತಣ್ಣಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಾವು ಹೂಜಿಲಿ ಕುಡಿಯೋ ನೀರು ಯಾರು ಗೊತ್ತಾಗುತ್ತೆ ಹೇಳು? ಏನೋಪ್ಪ, ನಂಗಂತೂ ತುಂಬಾ ಭಯ. ಅದು ಹ್ಯಾಕ್ ಕುಡಿತೀಯೋ ಏನೋ. ನೀನ್ ಯಾವಾಗ್ಲೂ ಹೀಗೆ ಬಿಡು. ಸರಿ. ನರಹರಿ, ನನಗೆ ತಿಂಡಿ ಕೊಡ್ದಂಗೆ ಕದ್ದು ಕದ್ದು ತಿಂತೀಯಾ? ಮಾಡ್ತೀನಿ ತಡಿ.
ಅಮ್ಮ ಕೊಲ್ಲು. ಇನ್ನೊಂದು ಕಲ್ಲು. ಅಪ್ಪ, ಅಯ್ಯೋ ಅಮ್ಮ, ಅಯ್ಯೋ ಅಲ್ಲವು, ಅಯ್ಯೋ ಅಮ್ಮ. ಯಾಕೋ ನರಿ ಕೆನ್ನೆ ಎಲ್ಲ ಅಷ್ಟೊಂದು ಊದ್ಕೊಂಬಿಟ್ಟಿದೆ? ಏನೋ ಗೊತ್ತಿಲ್ಲ ಕಣ, ರಾತ್ರಿಯಿಂದ ಸಿಕ್ಕಾಪಟ್ಟೆ ಹಲ್ಲವು. ಅದೇನ್ ತಿಂದಿಯೋ ಏನಪ್ಪ? ಅಮ್ಮ, ಕಾಪಾಡ್ತೀನಿ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲ ಒಂಥರ ಆಡ್ತೀಯ. ಮಾಡ್ತೀನಿ ಎಲ್ಲೋಗ್ತೀಯ? ಒಂದಿನ ಅಲ್ಲ ಒಂದಿನ ಸಿಕ್ಕೇ ಸಿಗ್ತೀಯ. ಮಾಡ್ತೀನಿ ಸರಿಯಾಗಿ. ಅಯ್ಯೋ ಅಪ್ಪ, ಇಟೇ ಇಟೇ ಕೃಷ್ಣಮೂರ್ತಿ. ಅಪ್ಪ ಯಾವಾಗ ಬಂದ್ಯಪ್ಪ? ನಾರಾಯಣ ನಾರಾಯಣ. ಬನ್ನಿ ಏನು ಮಳೆಯಲ್ಲಯ್ಯ. ಬನ್ನಿ ಅಪ್ಪಾಜಿ. ನಾರಾಯಣ ನಾರಾಯಣ. ಒಂದು ಲೋಟ ನೀರು ಕೊಡು. ಹೇಗಿದೆಯಪ್ಪ ಮನೆಯಲ್ಲಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನೀವು ಪೂಜೆಲಿ ನೀರು ಕುಡಿತೀರಾ? ನಾನಲ್ಲ, ಕಿಟ್ಟಿನೇ ತಂದಿಟ್ಟಿದ್ದು. ಬಾರಾಟ. ವೈದಿಕರ ಮನೆಯಲ್ಲಿ ಹುಟ್ಟಿ ಸಾರ್ಥಕ ಆಯ್ತು. ಪೂಜೆ ನೀರು ಕುಡಿತೀಯ? ಹುಚ್ಚು ಮುಂದೆ ಒಂದೊಂದು ಸಾರಿ ಬಂತ ಒಂದು ತಾಮ್ರ ತಂಗಿ ತಂದು ಕೊಡ್ತೀನಿ, ಅದೊಂದು ನೀವು ಉಪಯೋಗಿಸು. ಹೋಗಿ ತೆಗೆದು ಹೊರಗಡೆ ಬಿಸಾಕು. ಏನ್ ಮಾಡ್ತಾ ಇದ್ಯಾ? ಹೊರಗಡೆ ಬಿಸಾಕು ಅಂದೆ. ಊಟ ತಿಂಡಿಲ್ಲ ಅದು ಸರಿಯಾಗಿದ್ಯೋ? ನಮ್ ಹೋಟ್ಲು ಹಾಗೇನಿಲ್ಲ, ತುಂಬಾ ಮಡಿ. ಎಂತ ವೈದಿಕರು ಬೇಕಾದ್ರೂ ಊಟ ಮಾಡ್ಬೋದು. ನೀನೆಲ್ಲ ಬೇಕಾದ್ರೂ ಮಾಡು. ತಡೆ ತಗೋ. ಇಲ್ಲಿ ಪೇಟೆಯಿಂದ ಬರ್ತಾ 2 ಬಾಳೆಹಣ್ಣು ಸ್ವಲ್ಪ ಬೆಲ್ಲ ತಗೊಂಡ. ಮುಂಚೆ ಅದನ್ನ ಬಿಸಾಕು, ಮತ್ತೆ ವಾಪಸ್ ತರಬೇಡ. ಜಾತಿ ಇಲ್ಲ, ಕುಲ ಇಲ್ಲ, ಮಡಿ ಇಲ್ಲ, ಮೈಲಿಗೆ ಇಲ್ಲ. ಈ ಹಾಳು ಇಂಗ್ಲಿಷ್ ವಿದ್ಯಾಭ್ಯಾಸ ಬಂದು ನಮ್ಮ ಧರ್ಮ ಎಲ್ಲ ಕೆಟ್ಟು ಹೋಯ್ತು. ಹರಿ, ಇವನ ಹೇಗಿದ್ದಾನಪ್ಪ? ನೀವೇ ನೋಡ್ತಾ ಇದ್ದೀರಲ್ಲ. ನೋಡ್ದೆ. ಅದೇನು ಹೋಟ್ಲು ಬಹಳ ಮಡಿ ಅನ್ನಲ್ಲ. ಬಾ ನೋಡ್ಕೊಂಬರೋಣ. ನೀವು ಮೊದಲು ಕೈಕಾಲು ಮುಖ ತೊಳ್ಕೊಳ್ಳಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಆಯ್ತು. ಈ ವಿದ್ಯೆ ಕಲಿತು ನೀವು ಉದ್ಧಾರ ಮಾಡಿದ ಸಾಕು. ಕಟ್ಟು ಗಂಟು ಮೂಟೆ 10 ಬಂಡಿ. ಈ ಜಾತಿ ಕೆಟ್ಟ ವಿದ್ಯಾಭ್ಯಾಸದಿಂದ ನಮಗಾಗಬೇಕಾದ್ದೇನೂ ಇಲ್ಲ. ಅಲ್ಲ ಕಣ, ನಮ್ಮ ಅಜ್ಜ ಕಲ್ತಿದ್ನ, ನಮ್ಮ ಅಪ್ಪ ಕಲ್ತಿದ್ನ, ನಾನು ಕಲ್ತ್ನ. ಅವ್ರ ಜೀವನ ಮಾಡಲಿಲ್ವಾ? ನಾನು ಜೀವನ ಮಾಡ್ತಾ ಇಲ್ವಾ? ನಡಿ ಊರಿಗೆ. ನಮಗೆ ತಲತಲಾಂತರದಿಂದ ಬಂದಿರೋ ಪೌರೋಹಿತ್ಯನ ಕಲಿಸ್ತೀನಿ. ಲಕ್ಷಣವಾಗಿ ಕಲಿತು ಜೀವನ ಮಾಡು. ಅದರಿಂದ ಇಹಾನೂ ಸಾಧ್ಯ, ಪರಾನೂ ಸಾಧ್ಯ. ಹೇಳ ಮೇಲೆ. ಅಪ್ಪ, ನಾನು ಮಾಡಿ ತಪ್ಪಾಯ್ತಪ್ಪ, ನನಗೆ ಕ್ಷಮಿಸಿ. ನಾನು
ಇನ್ನೇನಿಂದ ಅಂತ ಹೋಟ್ಲಲ್ಲಿ ಊಟ ಮಾಡಲ್ಲ. ನಾನು ಓದ್ಬೇಕಪ್ಪ, ನನ್ನ ಇಲ್ಲೇ ಬಿಟ್ಬಿಡಿ. ಹೌದು ಹೆಂಗಾರೆ, ಕಿಟ್ಟಿ ಹೇಳೋದು ನಿಜ. ನಾವು ಬೇರೆ ಹೋಟ್ಲನ್ನೇ ನೋಡ್ಬೇಕು ಅಂತಿದ್ವಿ, ನೀವು ತೋರಿಸು ಅಂದಿದ್ದಕ್ಕೆ ಆ ಹೋಟ್ಲನ್ನ ತೋರಿಸ್ದೆ. ಈಗಾಗಲೇ ಬೇರೆ ಹೋಟ್ಲು ನೋಡಿದ್ದೀವಿ, ಅಲ್ಲೆಲ್ಲ ಈ ಥರ ಇಲ್ಲ. ಮುಂದಿನ ವಾರದಿಂದ ನಾವಿಬ್ರು ಅಲ್ಲೇ ಊಟ ಮಾಡ್ತೀವಿ. ಕಿಟ್ಟಿ ನನ್ನ ಜೊತೆನೇ ಓದ್ಕೊಂಡಿರ್ಲಿ. ನೀನು ಜವಾಬ್ದಾರಿ ತಗೋತೀವಿ ಅಂತ ಹೇಳಿ ಈ ಸಾರಿ ಇವನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ಮುಂದೇನಾದರೂ ಇಂತಹ ಅಹಿತಕರ ವಿಷಯಗಳು ನನ್ನ ಗಮನಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ. ಇಲ್ಲ ಹೆಂಗಾರೆ, ಹಾಗಾಗದೆ ಇರೋಂಗೆ ನಾನು ನೋಡ್ಕೊಂತೀನಿ. ಏಳ ಮೇಲೆ ಇನ್ನು ಮುಂದಾದ್ರೂ ಸರಿಯಾಗಿರ್ತೀಯೋ, ನನಗೇನೋ ಮನತನಕ್ಕೆ ಗೌರವ ತರ್ತೀಯೋ? ಸರಿ, ಹಾಗಾದ್ರೆ ನಾನಿನ್ನು ಊರು ಹೊರಡ್ತೀನಿ. ನಿಮ್ಮ ಅಮ್ಮನಿಗೇನಾದ್ರೂ ಹೇಳ್ಬೇಕು? ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ. ಬರ್ತೀನಯ್ಯ ನರಾರಿ, ಹುಷಾರು. ಆಯ್ತು ಹೆಂಗಾರೆ. ಕಿಟ್ಟೆ, ಕೃಷ್ಣಮೂರ್ತಿ, ಯಾಕಪ್ಪ ಬಸ್ ಸಿಗ್ಲಿಲ್ವಾ? ಇಲ್ಲ ಕಣ, ಬೆಳಿಗ್ಗೆ ಹೋಗ್ತೀನಿ. ಉಪಹಾರಕ್ಕೆ 2 ಬಾಳೆಹಣ್ಣು ತಗೊಂಬಾರ. ಹೇಳು, ಯಾಕೋ ಮೈ ಸರಿ ಇಲ್ವೇನೋ? ಇಲ್ಲಪ್ಪ, ತಲೆ ನೋವ್ತಾ ಇದೆ. ಏನು ಇದು? ಎತ್ತ ತೆಗಿ ಅಂದೆ. ಮತ್ತೆ ಅನಿಷ್ಠ ನೀನು ತಗೊಂಡ್ಬಂದಿದ್ಯಾ? ಮಧ್ಯಾಹ್ನ ಹೇಳಿಲ್ವಾ ತಗೊಂಡು ಹೊರಗೆ ಬಿಸಾಕು ಅಂತ? ತೆಗಿಯ, ಎತ್ತ. ಅಪ್ಪ ಅಪ್ಪ, ಇದೇ ಕೊನೆ ಸಾರಿ. ಇನ್ನೊಂದ್ಸಲಿ ಏನಾದ್ರೂ ಈ ತರ ಮಾಡಿದ್ರೆ ಆ ಮಡಿಕೆ ಹೊಡೆದ ಹಾಗೆ ನಿನ್ನ ತಲೆ ಬುರುಡೆ ಹೊಡೆದು ಬಿಡ್ತೀನಿ. ಅಯೋಗ್ಯನ ತಂದು. ಅಳ್ಬೇಡ ಕಣೋ, ಅಳ್ಬೇಡ ಕಿಟ್ಟಿ. ಪೂಜೆ ಹೋದ್ರೋಯ್ತು ಕಣೋ, ಅಳ್ಬೇಡ. ನೋಡು, ನಿನ್ಗೋಸ್ಕರ ನಾನು ತಿಂಡಿ ತಂದಿನಿ, ತಗೊಳ್ಳೋ. ಬೇಡ. ಇರ್ಲಿ, ತಗೊಳ್ಳೋ. ಬೇಡ, ಹೋಗೋ. ನಾನು ನಿನ್ನ ಸ್ನೇಹಿತ ಅಲ್ವಾ, ತಗೊಳ್ಳೋ ತಗೊಳ್ಳೋ. ಇದು ಆಳದಲ್ಲಿ ನೋಡಿದ್ರೆ ಇಂಗ್ಲಿಷ್ ಶಿಕ್ಷಣ, ಅದರ ಬಗ್ಗೆ ಇರುವಂಥ ಸಾಂಪ್ರದಾಯಿಕ ಮನೋಧರ್ಮದ ಭೀತಿ, ಇದರ ಚಿತ್ರಣ ಕೂಡ ಹೌದು. ಒಟ್ಟಾರೆ ಇಡೀ ಪ್ರಸಂಗ ಅಂಥ ಮಹತ್ವದ ಘಟನೆಗಳೇ ಇಲ್ಲದಿದ್ದರೂ ಕೂಡ ತಿಳಿಯಾಗಿ ತೆಳುವಾಗಿ ಹರಿದು ಇಚ್ಛಿತವಾದ ಪರಿಣಾಮವನ್ನು ಕೊನೆಯಲ್ಲಿ ಬೀರೋದ್ರಲ್ಲಿ ಸಫಲವಾಗುತ್ತೆ.